ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಮತ್ತು ಶಿಶಿರ್ ಶಾಸ್ತ್ರಿ ನಡುವೆ ಆರಂಭವಾದ ಸ್ನೇಹ ಪ್ರೀತಿಯತ್ತ ತಿರುಗಿದೆಯಾ ಅಥವಾ ಟಿಆರ್ಪಿಗೋಸ್ಕರ ಇವರ ಸ್ನೇಹವನ್ನ ಹೈಲೈಟ್ ಮಾಡಿ ತೋರಿಸಲಾಗಿತ್ತಾ? ಐಶ್ವರ್ಯ ಶಿಂದೋಗಿ ಮತ್ತು ಶಿಶಿರ್ ಶಾಸ್ತ್ರಿ ತಮ್ಮ ಸಂಬಂಧದ ಬಗ್ಗೆ ಕೊಟ್ಟ ಸ್ಪಷ್ಟನೆ ಏನು? ನಿಜಕ್ಕೂ ಇವರಿಬ್ರು ಪ್ರೀತಿಯಲ್ಲಿ ಇದ್ದಾರಾ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವು ಕೂಡ ಐಶ್ವರ್ಯ ಶಿಂದೋಗಿ ಮತ್ತು ಶಿಶಿರ್ ಶಾಸ್ತ್ರಿ ಅವರ ಅಭಿಮಾನಿಯಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಬಿಗ್ ಬಾಸ್ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಟಾಸ್ಕ್, ಎಂಟರ್ಟೈನ್ಮೆಂಟ್, ಸ್ವಲ್ಪ ಜಗಳ, ಕೆಲವೊಂದು ಪ್ರೀತಿ ಮಾತುಕತೆ ಸರ್ವೇ ಸಾಮಾನ್ಯ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಸ್ವಲ್ಪ ಕ್ಲೋಸ್ ಆಗಿ ಮಾತನಾಡಿದ್ರೆ ಸಾಕು, ಅವರ ನಡುವೆ ಪ್ರೀತಿ ಶುರುವಾಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಬಿಡುತ್ತೆ. ಈ ಹಿಂದಿನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅರವಿಂದ್ ಕೆಪಿ ಮತ್ತು ದಿವ್ಯಾ ಉರುಡುಗ, ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಅಯ್ಯರ್ ಹೀಗೆ ಅನೇಕ ಸ್ಪರ್ಧಿಗಳ ಪ್ರೀತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಬಿಗ್ ಬಾಸ್ ನಿಂದ ಹೊರಗೆ ಬಂದ ಮೇಲೆಯೂ ಕೆಲವು ಜೋಡಿಗಳು ಸದ್ದು ಮಾಡಿದ್ದಾರೆ. ಇನ್ನು ಕೆಲವು ಜೋಡಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಬೇರೆ ಬೇರೆಯಾಗಿದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಶುರುವಾಗಿ ಹೊರಗಡೆ ಬಂದು ಮದುವೆಯಾಗಿ ಕೊನೆಗೆ ಬೇರ್ಪಟ್ಟ ಉದಾಹರಣೆಗಳು ಇವೆ. ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತ್ಯಗೊಂಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಪ್ರೀತಿ ವಿಚಾರವಾಗಿ ಒಂದಿಷ್ಟು ಜೋಡಿಗಳು ಸದ್ದು ಮಾಡಿದ್ರು. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದವರು ಐಶ್ವರ್ಯ ಶಿಂದೋಗಿ ಮತ್ತು ಶಿಶಿರ್ ಶಾಸ್ತ್ರಿ. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಮೊದಲಿನಿಂದಲೂ ಕ್ಲೋಸ್ ಆಗಿದ್ರು. ಐಶ್ವರ್ಯ ಮತ್ತು ಶಿಶಿರ್ ನಡುವೆ ಬಿಗ್ ಬಾಸ್ಗಿಂತಲೂ ಮುಂಚೆಯೇ ಪರಿಚಯ ಇತ್ತು. ಇವರಿಬ್ರು 2016ರಲ್ಲಿ ಒಟ್ಟಿಗೆ ಸಿನಿಮಾ ಮಾಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಸ್ನೇಹ ಇನ್ನೂ ಹೆಚ್ಚಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ತೋರಿಸುತ್ತಿದ್ದ ಪ್ರೀತಿ ಮತ್ತು ಕಾಳಜಿಯನ್ನ ನೋಡಿ ಇವರಿಬ್ರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂದೇ ಹೇಳಲಾಗಿತ್ತು. ಬಿಗ್ ಬಾಸ್ ನಿಂದ ಶಿಶಿರ್ ಶಾಸ್ತ್ರಿ ಎಲಿಮಿನೇಟ್ ಆದಾಗ ಐಶ್ವರ್ಯ ಅವರ ಭಾವುಕ ಪ್ರತಿಕ್ರಿಯೆ ಎಲ್ಲರ ಗಮನ ಸೆಳೆದಿತ್ತು. ಐಶ್ವರ್ಯ ಕಣ್ಣೀರಿನ ಪ್ರತಿಕ್ರಿಯೆಯಿಂದ ಪ್ರೀತಿಯ ಅನುಮಾನ ಇನ್ನಷ್ಟು ಗಟ್ಟಿಯಾಗಿತ್ತು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ಶಿಶಿರ್ ಅವರು, ನಮ್ಮಿಬ್ಬರ ನಡುವೆ ಪ್ರೀತಿ ಅಥವಾ ಯಾವುದೇ ಕ್ರಶ್ ಇಲ್ಲ, ಇದು ಬರೀ ಸ್ನೇಹ ಮಾತ್ರ. ನಮ್ಮಿಬ್ಬರಿಗೂ ಬಿಗ್ ಬಾಸ್ಗಿಂತಲೂ ಮುಂಚೆಯೇ ಪರಿಚಯ ಇತ್ತು. ನಮ್ಮಿಬ್ಬರ ಸ್ನೇಹ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಹೆಚ್ಚಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ರು. ಇತ್ತೀಚೆಗೆ ನಿರಂಜನ್ ದೇಶಪಾಂಡೆ ಮತ್ತು ಕಿರಿಕೀರ್ತಿ ನಡೆಸುವ ನಿರಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಬಗ್ಗೆ ಐಶ್ವರ್ಯ ಮಾತನಾಡಿದ್ದಾರೆ. ನಾನು ಮತ್ತು ಶಿಶಿರ್ ಸ್ನೇಹಕ್ಕಿಂತ ಹೆಚ್ಚಿನ ಸಂಬಂಧವನ್ನ ಹೊಂದಿದ್ದೇವೆ. ಆದ್ರೆ ಅದು ಪ್ರೀತಿ ಅಲ್ಲ. ಇದನ್ನ ಪ್ರೀತಿ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ನಮ್ಮಿಬ್ಬರದ್ದು ಪರಿಶುದ್ಧವಾದ ಸ್ನೇಹ ಅಷ್ಟೇ. ನಮ್ಮಿಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಪರಸ್ಪರ ಕುಗ್ಗಿದಾಗ ಪ್ರೋತ್ಸಾಹಿಸ್ತಾ ಇದ್ದೆವು ಅಷ್ಟೇ ಎಂದು ಐಶ್ವರ್ಯ ಹೇಳಿದ್ದಾರೆ. ನಾವು 2016ರಲ್ಲಿ ಒಟ್ಟಿಗೆ ಸಿನಿಮಾ ಮಾಡಿದ್ವಿ. ಬಳಿಕ ನಮ್ಮಿಬ್ಬರ ನಡುವೆ ಯಾವುದೇ ಸಂಪರ್ಕ ಇರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಸ್ನೇಹ ಬೆಳೆದಿದೆ. ಅದನ್ನ ಬಿಟ್ರೆ ಬೇರೇನೂ ಇಲ್ಲ. ಅಷ್ಟೇ ಅಲ್ಲ, ಐಶ್ವರ್ಯ ತಮ್ಮ ಬ್ರೇಕಪ್ ಬಗ್ಗೆ ಮಾತನಾಡಿ, ನನಗೆ ಈಗಾಗಲೇ ಒಂದು ಬ್ರೇಕಪ್ ಆಗಿದೆ. ನಾನು ಅದರಿಂದ ಹೊರಬರಲು ಸಮಯ ತೆಗೆದುಕೊಂಡಿದ್ದೇನೆ. ಮದುವೆ ಅಥವಾ ಹೊಸ ಸಂಬಂಧದ ಬಗ್ಗೆ ಯೋಚನೆ ಇಲ್ಲ. ಸಿಂಗಲ್ ಆಗಿರೋದೇ ನನಗೆ ಇಷ್ಟ ಎಂದಿದ್ದಾರೆ. ಇದರಿಂದ ಐಶ್ವರ್ಯ ಶಿಂದೋಗಿ ಮತ್ತೆ ಶಿಶಿರ್ ಶಾಸ್ತ್ರಿ ನಡುವಿನ ಪ್ರೀತಿಯ ಗಾಸಿಪ್ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಸ್ಪರ್ಧಿಗಳ ಸನ್ನಿವೇಶಗಳನ್ನ ಸ್ಲೋ ಮೋಷನ್ ಮತ್ತು ರೊಮ್ಯಾಂಟಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಪ್ರೀತಿಯ ಅನುಮಾನ ಮೂಡಿಸ್ತಾರೆ. ಐಶ್ವರ್ಯ ಮತ್ತು ಶಿಶಿರ್ ಅವರ ದೃಶ್ಯವನ್ನ ಇದೇ ರೀತಿ ಹೈಲೈಟ್ ಮಾಡಲಾಗಿತ್ತು. ಆದ್ರೆ ಇದು ಲವ್ ಸ್ಟೋರಿ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಪ್ರೇಮ ಕಥೆಗಳು ನಿಜವಾಗಿಯೂ ಹುಟ್ಟುತ್ತೆ. ಆದ್ರೆ ಬಹುತೇಕ ಪ್ರೇಮ ಕಥೆಗಳು ಕೇವಲ ಟಿಆರ್ಪಿಗಾಗಿ ಮಾತ್ರ ಮಾಡಲಾಗುತ್ತೆ. ಐಶ್ವರ್ಯ ಮತ್ತು ಶಿಶಿರ್ ನಡುವೆ ಯಾವುದೇ ಪ್ರೀತಿ ಇಲ್ಲ ಎಂಬುದಕ್ಕೆ ಸ್ಪಷ್ಟನೆ ಸಿಕ್ಕಿದೆ. ಆದ್ರೆ ಇವರ ಸ್ನೇಹ ನಿಜವಾಗಿಯೂ ಪ್ರೀತಿ ಆಗಬಹುದಾ ಅಥವಾ ಬಿಗ್ ಬಾಸ್ ಇದನ್ನ ಕೇವಲ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಬಳಸಿಕೊಂಡಿದೆಯಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.